BDA ಆಯುಕ್ತರ ಹುದ್ದೆಗೆ ಫುಲ್ ಡಿಮ್ಯಾಂಡ್ ಬಂದಿರುವಂತಹದ್ದು. BDA ಆಯುಕ್ತರ ಹುದ್ದೆಗೆ ಈಗಿನಿಂದಲೇ ಲಾಬಿ ಶುರುವಾಗಿರುವಂತಹದ್ದು. ಯಾರಾಗ್ತಾರೆ ಮುಂದಿನ BDA ಕಮಿಷನರ್? ಮೇ 31ಕ್ಕೆ ಹಾಲಿ ಆಯುಕ್ತರು ನಿವೃತ್ತಿ ಹಿನ್ನೆಲೆಯಲ್ಲಿ, ಹೀಗಾಗಿ BDA ಆಯಕಟ್ಟಿನ ಹುದ್ದೆಯನ್ನು ಪಡೆಯಲು IASಗಳು ಈಗ ಕಸರತ್ತನ್ನು ಕೂಡ ಮಾಡ್ತಿರುವಂಥದ್ದು. BDA ಆಯುಕ್ತರ ಹುದ್ದೆಯನ್ನು ನನಗೆ ಕೊಡಿ ಅಂತೇಳಿ ಸರ್ಕಾರದ ಮೇಲೆ IAS ಅಧಿಕಾರಿಗಳು ಒತ್ತಡವನ್ನು ಹಾಕ್ತಿರುವಂತಹದ್ದು. ಹಿರಿಯ IAS ಅಧಿಕಾರಿ ಅರ್ಚನಾ ರಾಮ್ ಪ್ರಸಾದ್ ಹಾಗೂ ಮನೋಹರ್ ಜಿ ಜಗದೀಶ್, KA ದಯಾನಂದ್, ಮಹಾಂತೇಶ್ ಬೀಳಗಿ, KP ಮೋಹನ್ ರಾಜ್ ಸೇರಿದಂತೆ ಹಲವರಿಂದ BDA ಆಯುಕ್ತರ ಹುದ್ದೆಗೆ ಟವಲನ್ನು ಹಾಕಿದ್ದಾರೆ. ಹಾಲಿ BDA ಆಯುಕ್ತ ನಿವೃತ್ತಿಗೆ ಇನ್ನೇನು ಕೇವಲ 2 ತಿಂಗಳು ಮಾತ್ರ ಬಾಕಿ ಇದೆ. 2 ತಿಂಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಇಷ್ಟೂ ಜನ IAS ಅಧಿಕಾರಿಗಳು BDA ಆಯುಕ್ತರ ಹುದ್ದೆಗೆ ಟವಲನ್ನು ಈಗಲಿಂದಲೇ ಹಾಕಿಕೊಂಡಿರುವಂಥದ್ದು. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಇಲ್ಲಿ ಆಯುಕ್ತರಾಗಿ ಕೆಲಸ ಮಾಡುವಂತಹವರು ಗೊತ್ತಿಲ್ಲ, ಕೋಟಿ ಕೋಟಿ ಆಸ್ತಿಯನ್ನು ಮಾಡ್ತಾರೆ ಅನ್ನೋ ಒಂದು ಆರೋಪ ಕೂಡ ಇದೆ. ಆದರೆ ಈ ಒಂದು ಹುದ್ದೆಗೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಕೂಡ ಇದೆಯಂತೆ. ಈಗಾಗಲೇ ಕೆಲವೊಂದಷ್ಟು ಜನ IAS ಅಧಿಕಾರಿಗಳು BDA ಕಮಿಷನರ್ ಹುದ್ದೆಗೆ ಟವಲನ್ನು ಈಗಲಿಂದಲೇ ಹಾಕಿಕೊಂಡಿದ್ದಾರೆ. ಅಂದರೆ 2 ತಿಂಗಳು ಇರುವಂತಹ ಸಂದರ್ಭದಲ್ಲಿ, ಇನ್ನೂ 2 ತಿಂಗಳಿದೆ ಹಾಲಿ ಇರುವಂತಹ BDA ಕಮಿಷನರು ನಿವೃತ್ತಿಯಾಗಲಿಕ್ಕೆ ಇನ್ನೂ 2 ತಿಂಗಳು ಬಾಕಿ ಇದೆ. 2 ತಿಂಗಳು ಇರುವಂತಹ ಸಂದರ್ಭದಲ್ಲಿ ನನಗೆ ಬೇಕು ಆ ಹುದ್ದೆ, ನನಗೆ ಬೇಕು ಆ ಹುದ್ದೆ ಅಂತೇಳಿ ಕೆಲವು IAS ಅಧಿಕಾರಿಗಳು ಲಾಬಿಯನ್ನು ಶುರು ಮಾಡಿದ್ದಾರೆ. ಹಾಗಾದರೆ ಮುಂದಿನ BDA ಕಮಿಷನರ್ ಯಾರಾಗ್ತಾರೆ? ಮೇ 31ಕ್ಕೆ ಹಾಲಿ ಆಯುಕ್ತರು ನಿವೃತ್ತಿ ಆಗ್ತಾರೆ. ಸೊ ಹಾಗಾಗಿ ಮೇ 31ಕ್ಕೆ ನಿವೃತ್ತಿ ಆಗುವಂತಹ ಒಂದು ಸಮಯ ಇನ್ನೂ 2 ತಿಂಗಳಿದೆ. ಏಪ್ರಿಲ್ ಮೇ ಇನ್ನೂ 2 ತಿಂಗಳಿದೆ. 2 ತಿಂಗಳು ಇರುವಂತಹ ಸಮಯದಲ್ಲಿ ಕೆಲವೊಂದಷ್ಟು IAS ಅಧಿಕಾರಿಗಳು, ಅರ್ಚನಾ ಆಗಿರ್ಬೋದು, ರಾಮ್ ಪ್ರಸಾದ್ ಆಗಿರ್ಬೋದು, ಜಗದೀಶ್ ಆಗಿರ್ಬೋದು, ದಯಾನಂದ್ ಆಗಿರ್ಬೋದು, ಮಹಾಂತೇಶ್ ಬೀಳಗಿ ಆಗಿರ್ಬೋದು, ಇವರೆಲ್ಲರೂ ಕೂಡ ನನಗೆ ಆ ಹುದ್ದೆ ಬೇಕು, ನನಗೆ ಆ ಹುದ್ದೆ ಬೇಕು ಅಂತ ಹೇಳಿ ಈಗಲಿಂದಲೇ ಟವಲ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರಂತೆ. ಬಟ್ ಸರ್ಕಾರ ಯಾರನ್ನು ಕನ್ಸಿಡರ್ ಮಾಡುತ್ತೋ ಗೊತ್ತಿಲ್ಲ.